ಲಕ್ಷ್ಮಣನು ಹೊರಟು ಹೋದ ಮೇಲೆ ಜಾನಕಿಯು ಚೇತರಿಸಿಕೊಂಡು ಒಮ್ಮೆಲೆ ಎದ್ದು ನಿಂತಳು. ಅವಳಿಂದ ನಿಲ್ಲಲಾಗಲಿಲ್ಲ. ಕುಳಿತು ಬಿಟ್ಟಳು. ಗರ್ಭದಲ್ಲಿದ್ದ ಜೀವಕ್ಕಾಗಿ ಜೀವಿಸಲೇಬೇಕೆಂದು ಭಾವಿಸಿಕೊಂಡಳು. ಅದರಿಂದಲೇ ಧೈರ್ಯವನ್ನು ತಂದುಕೊಳ್ಳಲು ಪ್ರಯತ್ನಿಸಿದಳು. ಆದರೂ ಕಳೆದ ತನ್ನ ಜೀವನದ ಒಂದೊಂದೇ ಘಟ್ಟಗಳು ಸ್ಮರಣೆಗೆ ಬಂದವು. ಶ್ರೀರಾಮನು ತನ್ನ ಮೇಲಿಟ್ಟ ಪ್ರೇಮವು ಎಷ್ಟೊಂದು ಅಸಾಧಾರಣವಾದುದೆಂಬುದು ಕೂಡ ಹೊಳೆಯಿತು. ಅಷ್ಟು ತನ್ನನ್ನು ಪ್ರೀತಿಸುತ್ತಿದ್ದ ತನ್ನರಸನು ಕಿಂಪದಾರ್ಥವಿದೆ ಎಂಬಂತೆ ಯಾವ ಅಪರಾಧವೂ ಇಲ್ಲದೆ ತನ್ನನ್ನು ತ್ಯಜಿಸಿ ಬಿತ್ತದ್ದನ್ನೆಣಿಸಿ ದುಃಖವು ಮತ್ತು ಉಕ್ಕಿ ಬಂದು ಕಣ್ಣೀರು ಧಾರೆ ಧಾರೆಯಾಗಿ ಸುರಿಯತೊಡಗಿತು. ಹಾಗೆಯೇ ತನ್ನಲ್ಲಿ ಏನು ತಪ್ಪಿದೆ ಎಂಬುದನ್ನೇ ಎಣಿಸಿಕೊಂಡು ಶ್ರೀರಾಮನ ನಡವಳಿಯನ್ನು ಮತ್ತೊಮ್ಮೆ ಮನನ ಮಾಡಿಕೊಂಡಳು. ಅದರೊಂದಿಗೆ ತನ್ನನ್ನು ತೂಗಿ ನೋಡಿಕೊಂಡಳು. ಆಗ ನಿಧಾನವಾಗಿ ಹೊಳೆಯಿತು ಶ್ರೀರಾಮನ ನ್ಯಾಯ ನಿಷ್ಠುರತೆ. ಅಗ್ನಿ ಪರೀಕ್ಷೆಯಲ್ಲಿ ನಾನು ಉತ್ತೀರ್ಣನಾದುದು ನಿಜ. ಅದರಿಂದಲೇ ನನ್ನರಸನು ನನ್ನನ್ನು ಬಹು ಪ್ರೀತಿಯಿಂದ ಸ್ವೀಕರಿಸಿಕೊಂಡನು. ಅವನು ಮಹಾರಾಜನಾಗಿ ಅಯೋಧ್ಯೆಯಲ್ಲಿ ಅಭಿಷಿಕ್ತನಾದನು. ಅವನರಸಿ ಎಂದು ನನಗೂ ಅಭಿಷೇಕವಾಗಿದೆ. ನಾನು ಮಹಾರಾಣಿ ಎಂದು ಗೌರವಿಸಲ್ಪಟ್ಟೆನು. ತಂದೆಯ ಮಾತನ್ನು ಪೂರೈಸುವುದಕ್ಕಾಗಿ ರಾಜ್ಯವನ್ನೇ ಬಿಟ್ಟ ಶ್ರೀರಾಮನು ವನವಾಸಿಯಾದವನು. ತನ್ನ ಅಗಲುವಿಕೆಯಿಂದ ತನ್ನ ತಂದೆಯು ತೀರಿಕೊಳ್ಳಬಹುದೆಂದು ತಾನು ತಿಳಿದಿದ್ದರೂ ಹೊರಟವನು ನಿಲ್ಲಲಿಲ್ಲ. ಆ ನಿಮಿಷದಲ್ಲಿಯೇ ಹೊರಟಿದ್ದಾನೆ. ಇಂದಾದರೂ ಒಂದು ದಿನ ನಿನ್ನ ಜತೆಯಲ್ಲಿರುತ್ತೇನೆ ಎಂದು ತನ್ನ ತಂದೆಯು ಕೊನೆಯ ಆಸೆಯಿಂದ ಹೇಳಿದರೂ ಕೇಳದೆ ಹೊರಟವನು ಅವನು. ತನ್ನ ಜೀವದಂತೆಯೇ ಈ ಸೀತೆಯನ್ನು ಪ್ರೀತಿಸುತ್ತೇನೆ. ಆದರೆ ಅಂತಹ ಅವಳಿಗಿಂತಲೂ ತನಗೆ ಧರ್ಮವೇ ಹೆಚ್ಚು ಎಂದು ಅಗ್ನಿ ಪರೀಕ್ಷೆಯ ಅನಂತರದಲ್ಲಿ ಎಲ್ಲರ ಮುಂದಲ್ಲಿ ನನ್ನನ್ನು ತನ್ನ ತೊಡೆಯ ಮೇಲೆ ಏರಿಸಿಕೊಂಡೇ ನುಡಿದನವನು. ಅಂತಹವನು ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟಾನೆ. ಆದರೂ ಬಿಟ್ಟನಲ್ಲ. ಗಂಡ ಬಿಡಬೇಕಾದ ಯಾವ ಅಪರಾಧವನ್ನೂ ನಾನು ಮಾಡಲಿಲ್ಲ. ಮುಂದೆ ಕೆಡುಕು ತಪ್ಪಿದ್ದಲ್ಲ ಎಂದು ಹೇಳಿಯೇ ನನಗಾಗಿ ಮಾಯಾಮೃಗವನ್ನು ತರಲು ಹೋಗಿದ್ದನವನು. ತಿಳಿದು ನಾನಾವ ತಪ್ಪನ್ನೂ ಮಾಡಲಿಲ್ಲ. ತಿಳಿಯದೆಯೇ ಏನಾದರೂ ಆಗಿದ್ದರೆ ಅವನೇ ತಿದ್ದಿ ನಡೆಸತಕ್ಕವನು, ನಡೆಸುತ್ತಿದ್ದವನು. ತನ್ನ ಹೆಂಡತಿಯನ್ನೇ ಅಪಹರಿಸಿದ್ದರೂ ರಾವಣನನ್ನು ಕ್ಷಮಿಸುತ್ತಿದ್ದೇನೆಂದವನು ತನ್ನ ಹೆಂಡತಿಯನ್ನು ತಪ್ಪಿದ್ದರೆ ಹೇಳಿ ಕ್ಷಮಿಸುತ್ತಿರಲಿಲ್ಲವೇ? ಆದುದರಿಂದ ನನ್ನಲ್ಲಿ ಯಾವ ತಪ್ಪೂ ಇಲ್ಲವೆಂಬುದು ಖಂಡಿತ. ಆದರೆ ತಪ್ಪಿರದ ನನಗೆ ಏಕೆ ಈ ಶಿಕ್ಷೆಯೇ ಆಗಿದ್ದರೆ ಪ್ರಜಾಪಾಲಕನಾದ ಶ್ರೀರಾಮನು ಅಪರಾಧಿಗೆ ಅವನ ಅಪರಾಧವನ್ನು ತಿಳಿಯ ಹೇಳದೆ ಶಿಕ್ಷಿಸುವುದಕ್ಕಿತ್ತೆ. ಒಂದು ವೇಳೆ ಶಿಕ್ಷಿಸದ ಮೇಲಾದರೂ ಅದನ್ನು ತಿಳಿಸದಿರುತ್ತಿರಲಿಲ್ಲ. ವಾಲಿಯನ್ನು ಶಿಕ್ಷಿಸಿದ ಮೇಲೆಯೇ ಅವನಿಗೆ ಅವನ ತಪ್ಪನ್ನು ತಿಳಿಯ ಹೇಳಿದ್ದಂತೆ. ಹಾಗಾದರೆ ನನ್ನನ್ನು ಬಿಟ್ಟದ್ದು ನನಗಿತ್ತ ಶಿಕ್ಷೆಯೇ ಅಲ್ಲ. ಆದರೂ ತ್ಯಜಿಸಿದ್ದು ಹೌದು. ಯಾಕೆ? ಲಕ್ಷ್ಮಣನು ಹೇಳಿದಂತೆ ಜನಾಪವಾದಕ್ಕಾಗಿ. ಅಪರಾಧವಲ್ಲದಿದ್ದರೂ ನನಗೆ ಅಪವಾದದಿಂದ ಹೊರಗಿರಲಾಗಲಿಲ್ಲ. ಅಪವಾದವೆಂಬುದರಲ್ಲಿ ಅಪರಾಧದ ಸಂದೇಹವಿದ್ದೇ ತೀರಬೇಕು. ಇಲ್ಲವಾದರೆ ಅಪವಾದಕ್ಕೆ ಆಧಾರವೇನು? ಆ ಸಂದೇಹವು ಕೂಡ ನನ್ನ ಅರ್ಹತೆಯ ವ್ಯಕ್ತತೆಯಲ್ಲಿ ಒಂದೇ ಆ ಅಗ್ನಿ ಪರೀಕ್ಷೆಯಲ್ಲಿ ಅಲ್ಲೇ ಕಳೆದು ಹೋಗಿದೆ. ಆದರೂ ಅದು ಮತ್ತೊಮ್ಮೆ ಇಲ್ಲಿ ಹೇಗೆ ಹುಟ್ಟಿಕೊಂಡಿತು? ಅದನ್ನು ಕೂಲಂಕುಷವಾಗಿ ಶ್ರೀರಾಮನು ವಿವೇಚಿಸಿರಲಾರನೆ ಎಂದು ಅವನು ದುಡುಕುವವನಲ್ಲ. ವಿವೇಚಿಸಿಯೇ ಇರಬಹುದು. ಅದು ಸಕಾರಣವಾಗಿದ್ದುದರಿಂದಲೇ ನನ್ನನ್ನು ಬಿಟ್ಟಿರಬಹುದು. ಹೀಗೆ ಹೆಂಡತಿಯನ್ನು ಬಿಡುವುದು ಅಪವಾದಕ್ಕೆ ಕಾರಣವಲ್ಲವೇ? ಮೇಲಾಗಿ ಈಗ ಬಂದಿರುವ ಅಪವಾದವು ಇಂದು ನಿನ್ನೆಯದಲ್ಲ. ರಾವಣನ ಬಂಧನದಲ್ಲಿದ್ದುದೇ ಆಮೇಲೆ ನಾವಿಬ್ಬರೂ ಜತೆಯಾಗಿ ಇದೇ ಅಯೋಧ್ಯೆಯಲ್ಲಿರಲಿಲ್ವೇ? ಇದ್ದೆವು. ಹಾಗಾದರೆ ಜತೆಯಾಗಿ ಮತ್ತೆ ಇದ್ದುದು ಅಪವಾದಕ್ಕೆ ಕಾರಣವಾಗಬಹುದು. ನನ್ನನ್ನು ಬಿಟ್ಟರೆ ಬಂದ ಅಪವಾದವು ದೂರವಾಗಬಲ್ಲುದೇ? ಅಲ್ಲ, ಅದರೊಂದಿಗೆ ಬಿಟ್ಟ ಅಪವಾದವು ಸೇರಿ ಎರಡಾಗಬಹುದೇ?
ನನ್ನನ್ನು ಬಿಟ್ಟ ಕುರಿತು ನಾನು ಸಮಾಧಾನಗೊಂಡರೆ ಅಪವಾದವಿಲ್ಲ. ಓಹೋ, ಅದಕ್ಕಾಗಿಯೇ ಇರಬೇಕು ನನ್ನ ಸ್ವಾಮಿಯು ಲಕ್ಷ್ಮಣನಲ್ಲಿ. ನನ್ನ ಕಾರ್ಯದ ಹೊಣೆಯು ನನ್ನ ಅರ್ಧಾಂಗಿಯಾದ ಅವಳ ಮೇಲೆಯೇ ಹೊಂದಿಕೊಂಡಿದೆ ಎಂದು ನನಗೆ ತಿಳಿಸುವಂತೆ ಹೇಳಿದ್ದು. ಛೇದಿಸಿ ಬಿಟ್ಟರೂ ಬಿಡುವಾಗ ಅರ್ಧಾಂಗಿ ಎಂದೇ ಹೇಳಿರುವುದರಿಂದ ನಾನು ಹೆಂಡತಿಯಾಗಿರುವುದು ಬೇಡ ಎಂದು ಬಿಟ್ಟದ್ದಲ್ಲ ಎಂಬುದು ಸ್ಪಷ್ಟ. ಅದರ ಮೇಲೆ ಕಾರ್ಯದ ಹೊಣೆಯು ನನ್ನನ್ನು ಹೊಂದಿರುವುದಂತೆ ಹೇಗೆ ವಿವರಣೆ ಇಲ್ಲ. ನಾನು ತಿಳಿದುಕೊಂಡೇನು ಎಂದು ಭಾವಿಸಿರಬಹುದು. ಹಾಗಾದರೆ ಕಾರ್ಯದ ಆಚರಣೆಯು ಅರ್ಧಾಂಗಿಯಾದ ನನ್ನಿಂದಲೇ ಜರುಗಬೇಕು ಎಂದಾಯಿತು. ಪತಿಯನ್ನಗಲಿಯೇ ಪತಿಯ ಕಾರ್ಯವನ್ನು ನಾನು ಪೂರೈಸಬೇಕೆಂಬುದು ಖಂಡಿತ. ಇದರಿಂದ ಪತಿಯು ಸತಿಯನ್ನು ಬಿಟ್ಟಿದ್ದಲ್ಲ, ಸತಿಯೇ ಪತಿಯನ್ನು ಅಗಲಿರಬೇಕಾದ ಒಂದು ಕರ್ತವ್ಯವನ್ನು ಪೂರೈಸಬೇಕೆಂಬುದು ಸೂಚಿತವಾಗುತ್ತದೆ. ಹಾಗಾದರೆ ನನ್ನ ಅರಸನು ಅಂತರಂಗಿಕವಾಗಿ ನನ್ನನ್ನು ತ್ಯಜಿಸಲಿಲ್ಲ. ಅದೇ ಅವನ ಕಾರ್ಯವನ್ನು ಹೀಗೆ ನಾನು ಪೂರೈಸುವುದಕ್ಕೆ ನನಗೆ ಅವನು ಅವಕಾಶವನ್ನು ಕಲ್ಪಿಸಿದನು ಎಂಬುದೇ ಸರಿ. ಶ್ರೀರಾಮನ ನಡವಳಿಯ ವಿಶೇಷವನ್ನು ಅವನನ್ನು ಪೂರ್ಣವಾಗಿ ತಿಳಿದುಕೊಳ್ಳದೆ ಹೇಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ? ಅಪತರ್ಕದಿಂದ ಅನರ್ಥವಲ್ಲದೆ ಬೇರೇನು? ನಾನು ನನ್ನ ಪತಿ ಸನ್ನಿಧಿಯಿಂದ ದೂರವಿರಬೇಕಾದುದು ಅವನಿಗಾಗಿ, ಪರ್ಯಾಯವಾಗಿ ನನಗಾಗಿಯೂ ಆಗಿದೆ. ನನ್ನ ಮೇಲಿನ ಅಪವಾದವು ಮಿಥ್ಯೆಯಾದುದೇ, ಅದನ್ನು ಅವನು ತಿಳಿದಿದ್ದಾನೆ. ಹಾಗೆಂದು ಅವನೇ ಅದನ್ನು ಎತ್ತಿ ಆಡಬಾರದು. ಸಾಕೇತದ ಪ್ರಜೆಗಳಿಗೆ ಯಾವ ವಿಧದಿಂದಲೂ ಅರಸನ ಕುರಿತು ವಿಶ್ವಾಸವೂ ಕಡಿಮೆಯಾಗಕೂಡದು. ಅದನ್ನುಳಿಸಿಕೊಳ್ಳುವುದು ರಾಮ ರಾಜ್ಯದ ದೊರೆಯ ಅರ್ಹತೆ. ಹಾಗೆಯೇ ಇಲ್ಲಿ ಅದನ್ನುಳಿಸಿಕೊಳ್ಳುವುದು ರಾಮನ ಅರ್ಧಾಂಗಿಯಾದ ನನ್ನ ಕರ್ತವ್ಯವು. ಜನ ಅಪವಾದದಿಂದ ಕಲುಷತೆಯಾದ ರಾಣಿಯನ್ನು ಅದರ ಪರಿಹಾರಕ್ಕಾಗಿ ತ್ಯಜಿಸಿಬಿಡಬೇಕಾದುದು ಶ್ರೀರಾಮನ ಆಳ್ವಿಕೆಯ ಮಹತ್ವವು. ಶ್ರೀರಾಮನು ತನ್ನ ಅಂತರಂಗದಿಂದ ನನ್ನನ್ನು ಸರ್ವತಾ ತ್ಯಜಿಸಲಾರನು. ಅವನ ಕೈ ಹಿಡಿದ ನನಗೆ ಅಷ್ಟು ಸಾಲದೆ ಸಾಕು. ತೊರೆದಿರುವುದಕ್ಕೆ ಕಷ್ಟವೂ ನಿಜ, ಅದು ಅವನಿಗೂ ಅಷ್ಟೇ. ಆದರೂ ಪ್ರಜಾಪಾಲನೆಯಲ್ಲಿ ಅವನ ಕಾರ್ಯದ ಈ ಒಂದಂಶವನ್ನಾದರೂ ರಾಣಿಯಾಗಿದ್ದ ನಾನು ಪೂರೈಸಬೇಡವೇ? ಅಸಮರ್ಥಳಾದರೆ ಅವನ ಕೈ ಹಿಡಿದು ಅವನ ಜೀವಿತವನ್ನೇ ಮುಸುಳಿಸಿದಂತಾಯಿತು. ನಿನ್ನೆ ರಾತ್ರಿ ಆಹಾ, ಹಾಲು ಚೆಲ್ಲಿದಂತೆ ಬೆಳದಿಂಗಳು ಚೆಲ್ಲಿದ್ದಾಗ ಚಂದ್ರಶಾಲೆಯಲ್ಲಿ ನನ್ನನ್ನು ತೊಡೆಯ ಮೇಲೆಯೇ ಮಲಗಿಸಿಕೊಂಡು ಆ ದಿವ್ಯ ಮಂತ್ರಗಳ ಉಪದೇಶಗಳನ್ನು ನೀಡಲಿಲ್ಲವೇ? ಆ ನನ್ನ ಪ್ರಾಣನಾಥನು ಖಂಡಿತವಾಗಿಯೂ ನನ್ನನ್ನು ಮರೆತು ಬಿಡಲಾರನು. ಮತ್ತೆ ನಾನೇಕೆ ದುಃಖಿಸುವುದು? ಪತಿ ಕಾರ್ಯದ ಸುವ್ಯವಸ್ಥೆಗಾಗಿ ನಮ್ಮ ಊರ್ಮಿಳೆಯು ತನ್ನ ಪತಿಯನ್ನೇ ಬಿಟ್ಟಿರಲಿಲ್ಲವೇ? ತಂಗಿಯಾದರೂ ಆಕೆಯು ಅದನ್ನು ಮೊದಲಾಗಿ ಕಲಿತುಕೊಂಡಳು. ನನಗೆ ಈಗ ಅರ್ಥವಾಯಿತು. ಎಷ್ಟೆಂದರೂ ಅವಳು ಜನಕನ ಔರಸ ಪುತ್ರಿ, ನಾನು ಸಾಕು ಮಗಳು. ಯಾವುದಾದರೂ ಪುಣ್ಯಾಶ್ರಮದಲ್ಲಿದ್ದು ನಾನು ಕೂಡ ನನ್ನ ಅರ್ಹತೆಯನ್ನು ತುಂಬಿಕೊಳ್ಳಬೇಕು. ಶ್ರೀರಾಮನ ಕೈ ಹಿಡಿದು ಎಷ್ಟೆಷ್ಟೋ ಕಷ್ಟಗಳನ್ನು ನಾನೇ ಮತಿಭ್ರಾಂತಳಾಗಿ ಅವನಿಗಿತ್ತಿದ್ದರು ಆ ದಯಾಮಯನು ಒಲಿದಿತ್ತು ಕರುಣಿಸಿದ ಆ ಪೂರ್ಣ ಜೀವನ ಸುಖವನ್ನು ಮರೆಯಲಾದೀತೆ? ಆ ಮೃದು ಮಧುರವಾದ ದಿವ್ಯ ನಾಮಾಕ್ಷರಗಳೇ ಅವನ ಪೂರ್ಣಾನುಗ್ರಹ ರೂಪವಾಗಿ ನನ್ನೊಡಲನ್ನು ತುಂಬಿಕೊಂಡಿವೆ. ಅವನ ದಿವ್ಯ ಮಂತ್ರೋಪದೇಶದಿಂದ ಅವು ರಕ್ಷಣೆಗೊಂಡಿವೆ. ಅವನ್ನೇ ಇತ್ತು ರಕ್ಷಿಸುತ್ತಿರುವ ಅವನ ಸೊತ್ತನ್ನು ಅವನಿಗೆ ಇತ್ತು ಕೃತಾರ್ಥಳಾಗುವವರೆಗೆ ನನ್ನ ಬದುಕಿನ ಸಾರ್ಥಕತೆ ಇದೆ. ಅಲ್ಲಿಯವರೆಗೆ ಬದುಕಿಯೇ ತೀರಬೇಕಲ್ಲ. ಹೇಗೆ ಬದುಕಲಿ? ಛೇ, ಅಶೋಕವನದ ಮಧ್ಯದಲ್ಲಿದ್ದಾಗಲೂ ನನ್ನನ್ನು ರಕ್ಷಿಸಿದ್ದು ನನ್ನ ಪ್ರಾಣನಾಥನ ನಾಮಸ್ಮರಣೆಯೊಂದೇ. ಅದೇ ನನಗೆ ಭದ್ರ ಕವಚವು, ಅದೇ ನನ್ನ ಜನನ ಜೀವನ ತಾರಕ ಮಂತ್ರವು ಎಂದು ನಿರ್ಧರಿಸಿಕೊಂಡು ಹಾಗೆಯೇ ಕೈ ಜೋಡಿಸಿ, ಓ ರಘುಕುಲ ತಿಲಕ ಶ್ರೀರಾಮಚಂದ್ರ, ಜಯ 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 ರಾಮ 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 ರಕ್ಷಿಸು ಎಂದು ಆರ್ತಸ್ವರದಿಂದ ಪ್ರಾರ್ಥಿಸತೊಡಗಿದಳು. ವಿ ಎನ್ ಭಾಗವತ್.